ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಯೋಗಾಭ್ಯಾಸದಲ್ಲಿ ಉತ್ತಮವಾದ ಸೂರ್ಯ ನಮಸ್ಕಾರದ ಬಗ್ಗೆ ತಿಳಿಸ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ಸೂರ್ಯ ನಮಸ್ಕಾರ ಡೈಲಿ ಮಾಡೋದ್ರಿಂದ ಆಗೋ ಲಾಭಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಫ್ರೆಂಡ್ಸ್, ಇವಾಗ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆಗೋ ಲಾಭಗಳನ್ನು ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಫ್ರೆಂಡ್ಸ್, ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಎಕ್ಸಸೈಸ್ ಸಿಗುತ್ತೆ ಫ್ರೆಂಡ್ಸ್. ಬೇರೆ ಇದಕ್ಕೆ ಸೂರ್ಯ ನಮಸ್ಕಾರ ಮಾಡೋದು ಬಿಟ್ಟು ಬೇರೆ ಆಸನಗಳನ್ನು ಮಾಡೋದ್ರಿಂದ ಆಯಾಯ ಅಂಗಕ್ಕೆ ಮಾತ್ರ ಎಕ್ಸಸೈಸ್ ಸಿಗುತ್ತೆ. ಆದರೆ ಈ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡೋದ್ರಿಂದ ಬಾಡಿ ಫುಲ್ ಎಕ್ಸಸೈಸ್ ಸಿಗುತ್ತೆ, ಬಾಡಿ ಫುಲ್ ಪಾರ್ಟ್ಸ್ಗೆಲ್ಲ ಎಕ್ಸಸೈಸ್ ಸಿಗುತ್ತೆ ಫ್ರೆಂಡ್ಸ್. ಅದರಿಂದ ನಮಗೆ ತುಂಬ ಬೆನಿಫಿಟ್ ಆಗಿದೆ ಫ್ರೆಂಡ್ಸ್, ಇದನ್ನು ಡೈಲಿ ಅಭ್ಯಾಸ ಮಾಡೋದು. ಈಗ ಈ ಸೂರ್ಯ ನಮಸ್ಕಾರ ಡೈಲಿ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಡೈಜೆಷನ್ ಪವರ್ ಇಂಪ್ರೂವ್ ಆಗುತ್ತೆ. ಯಾರಿಗೆಲ್ಲ ಜೀರ್ಣಶಕ್ತಿ ಪ್ರಾಬ್ಲಮ್ ಇದೆಯೋ ಅದರಿಂದ ಹೊರಗಡೆ ಬರೋಕ್ಕೆ ಸಾಧ್ಯವಾಗುತ್ತೆ. ಮತ್ತು ದೇಹದ ಪ್ರತಿ ಅಂಗನೂ ಆರೋಗ್ಯವಾಗಿರುತ್ತೆ ಮತ್ತು ಮನಸ್ಸಿಗೂ ಕೂಡ ಉತ್ತಮವಾಗಿರುತ್ತೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮತ್ತು ಜಾಯಿಂಟು ಮತ್ತು ಮಾಂಸಖಂಡಗಳಿಗೆ ಸ್ಟ್ರೆಂತ್ ಕೊಡುತ್ತೆ ಇದು, ಈ ಸೂರ್ಯ ನಮಸ್ಕಾರ ಪ್ರತಿದಿನ ಮಾಡೋದ್ರಿಂದ. ಮತ್ತು ನಮ್ಮ ತೂಕ ಇಳಿಸುವಿಕೆಗೆ ಸಹಾಯ ಮಾಡುತ್ತೆ. ಅಂದರೆ ತೂಕ ಇಳಿಸುವಿಕೆ ಅಂದ ತಕ್ಷಣ ಜಾಸ್ತಿ ತೂಕ ಇಳಿಯೋದು ಮತ್ತು ಜಾಸ್ತಿ ಸಣ್ಣ ಆಗೋದು ಅಂತಲ್ಲ, ನಮ್ಮ ಹೈಟ್ಗೆ ಎಷ್ಟು ವೆಯ್ಟ್ ಬೇಕೋ ಅಷ್ಟು ವೆಯ್ಟ್ನ ಮೇಂಟೈನ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಮತ್ತು ಹೈಟ್ಗೆ ತಕ್ಕ ವೆಯ್ಟ್ ಏರಿಕೆ ಮಾಡೋದಕ್ಕೂ ಇದು ಸಹಾಯ ಮಾಡುತ್ತೆ ಫ್ರೆಂಡ್ಸ್, ನಮ್ಮ ಸೂರ್ಯ ನಮಸ್ಕಾರ ಮಾಡೋದ್ರಿಂದ. ಮತ್ತು ನಿದ್ರಾಹೀನತೆ ಸಮಸ್ಯೆ, ಯಾರಿಗೆಲ್ಲ ನಿದ್ರಾಹೀನತೆ ಸಮಸ್ಯೆ ಇದೆ, ಸ್ಟ್ರೆಸ್ಸು, ಈಗ ನಾನು ರಾತ್ರಿ ಏನಕ್ಕೆ ನಿದ್ದೆ ಬರಲ್ಲ ಅಂದರೆ ಸ್ಟ್ರೆಸ್ ಇದ್ದರೆ, ಮತ್ತು ಭಯ, ಮನಸ್ಸಲ್ಲಿ ಆತಂಕ, ಮತ್ತು ಡಿಪ್ರೆಷನ್, ಈ ಥರ ಎಲ್ಲ ಪ್ರಾಬ್ಲಮ್ ಇರುತ್ತಲ್ಲ ಫ್ರೆಂಡ್ಸ್, ಅಂಥವ್ರಿಗೂ ಸಹ ಡೈಲಿ ಈ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಅವ್ರಿಗೂ ಸಹ ತುಂಬ ಉತ್ತಮ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಅವರು ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಇಡೀ ಆ ದಿನ ಪೂರ್ತಿ ಚಟುವಟಿಕೆಯಿಂದ ಇರೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ನೈಟು ಚೆನ್ನಾಗಿ ನಿದ್ದೆ ಮಾಡೋಕ್ಕೂ ಸಹ ಸಾಧ್ಯ ಆಗುತ್ತೆ ಫ್ರೆಂಡ್ಸ್. ಮತ್ತು ಹೆಣ್ಮಕ್ಳಲ್ಲಿ ಕಾಡೋ ಮುಟ್ಟಿನ ಸಮಸ್ಯೆ ಅಂದರೆ ಇರೆಗ್ಯುಲರ್ ಪೀರಿಯಡ್ಸ್ ಬೇಗ ಆಗೋದು ಮತ್ತು ಲೇಟಾಗಿ ಆಗೋದು, ಮತ್ತು ಇವೆಲ್ಲ ಪ್ರಾಬ್ಲಮ್ ಬರೋದು ಹಾರ್ಮೋನ್ ಇಂಬ್ಯಾಲೆನ್ಸ್ಗಳಿಂದ ಫ್ರೆಂಡ್ಸ್. ಈ ಹಾರ್ಮೋನ್ ಇಂಬ್ಯಾಲೆನ್ಸ್ನ ಸರಿ ಮಾಡೋಕ್ಕೆ ಈ ಸೂರ್ಯ ನಮಸ್ಕಾರ ನಮಗೆ ಸಹಾಯ ಮಾಡುತ್ತೆ. ಹೆಣ್ಣು ಮಕ್ಕಳಲ್ಲಿ ಆಗಿರ್ತಕ್ಕಂಥ ಹಾರ್ಮೋನ್ ಇಂಬ್ಯಾಲೆನ್ಸ್ಗಳನ್ನು ಸರಿಪಡಿಸೋದಕ್ಕೆ ಡೈಲಿ ಸೂರ್ಯ ನಮಸ್ಕಾರ ಮಾಡೋದು ಉತ್ತಮ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಬೆನ್ನು ನೋವು ಯಾರಿಗಿರುತ್ತೆ ಅವರು ನಿಯಮಿತವಾಗಿ ಪ್ರತಿದಿನ ಈ ಸೂರ್ಯ ನಮಸ್ಕಾರ ಅಭ್ಯಾಸ ಮಾಡೋದ್ರಿಂದ ಬೆನ್ನು ನೋವು ಸಹ ಕಡಿಮೆ ಆಗುತ್ತೆ, ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಪ್ರತಿದಿನ ಈ ಆಸನ ಮಾಡೋದ್ರಿಂದ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೂ ಕೂಡ ಅನುಕೂಲವಾಗಿರುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ ದೆನ್ ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.